ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಬಗ್ಗೆ, ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡೋಣ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಿನ್ನೆ ಮೊನ್ನೆ ಹಲವು ಪಾಸಿಟಿವ್ ಸುದ್ದಿಗಳು ಬಂದಿದ್ದಾವೆ. ಹಾಗಾಗಿ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋಂಥ ಕುತೂಹಲ ತುಂಬಾನೇ ಇದೆ. ಇವತ್ತು ಈಗಾಗಲೇ ಹಲವಾರು ಸುದ್ದಿಗಳನ್ನ ಕವರ್ ಮಾಡಿದ್ದೀನಿ, ಮತ್ತೆ ನಾನು ಈ ವಿಡಿಯೋದಲ್ಲಿ ರಿಪೀಟ್ ಮಾಡಕ್ ಹೋಗ್ತಾ ಇಲ್ಲ. ಹಿಂದಿನ ವಿಡಿಯೋಗಳನ್ನ ನೋಡಿದ್ದೀನಿ ಅನ್ಕೊಳ್ತೀನಿ. ನೋಡೋಣ ಯಾವೆಲ್ಲ ಷೇರುಗಳು ಸುದ್ದಿಯಲ್ಲಿರ್ತವೆ, ಹಾಗೆ ಗಿಫ್ಟ್ ನಿಫ್ಟಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ PN ಗಾಡ್ಗಿಲ್ ಜ್ಯುವೆಲರ್ಸ್ ಇವತ್ತು ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಮಹಾರಾಷ್ಟ್ರದ ಜಲಗಾಂವಲ್ಲಿ ಹೊಸ ಸ್ಟೋರ್ ಅನ್ನ ಲಾಂಚ್ ಮಾಡಿದೆ. ಈ ಹೊಸ ಸ್ಟೋರ್ ಓಪನ್ ಮಾಡಿರೋ ಕಾರಣಕ್ಕೆ PN ಗಾಡ್ಗಿಲ್ ಜ್ಯುವೆಲರ್ಸ್ ಫೋಕಸ್ ಅಲ್ಲಿರುತ್ತೆ. ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು. ಲಾಸ್ಟ್ ವೀಕ್ ರಿಸಲ್ಟ್ ಬಂದಿತ್ತು. ರಿಸಲ್ಟ್ ಅಲ್ಲಿ ಒಳ್ಳೆ ನಂಬರ್ಸ್ ಇತ್ತು. ನೋಡೋಣ ಇವತ್ತು ಈ ಸುದ್ದಿಯ ಕಾರಣಕ್ಕೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ. ಸ್ಟಾಕ್ ಅನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. PN ಗಾಡ್ಗಿಲ್ ಜ್ಯುವೆಲರ್ಸ್ ಅಲ್ಲಿ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಸುದ್ದಿಯಲ್ಲಿರುತ್ತೆ. ಕಾರಣ ನೋಡಬಹುದು, ಓಲಾ ಎಲೆಕ್ಟ್ರಿಕ್ ಅನ್ವೀಲ್ಸ್ ನ್ಯೂ ಎಲೆಕ್ಟ್ರಿಕ್ ಮೋಟಾರ್ ಸೈಕಲ್ ಇನ್ ಇಂಡಿಯಾ. ಹಲವು ಹೊಸ ಎಲೆಕ್ಟ್ರಿಕ್ ಮೋಟಾರ್ ಸೈಕಲ್ಸ್ ಅನ್ನ ಲಾಂಚ್ ಮಾಡಿದೆ. ಜೊತೆಗೆ ಸಂಕಲ್ಪ್ 2025 ಅಲ್ಲಿ ಹಲವು ಇನೋವೇಷನ್ಸ್ ಅನ್ವೀಲ್ ಮಾಡಿದೆ. ಅದರಲ್ಲೂ ಎಸ್ಪೆಷಲಿ ರೇರ್ ಅರ್ತ್ ಫ್ರೀ ಫೆರೈಟ್ ಮೋಟಾರ್ ಅನ್ನು ಕೂಡ ಲಾಂಚ್ ಮಾಡಿದೆ. ತುಂಬಾನೇ ಬಿಗ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಇದನ್ನ. ಯಾಕೆಂತಂದ್ರೆ ಇತ್ತೀಚೆಗೆ ನಿಮಗೆ ಗೊತ್ತಿದೆ, ಚೈನಾ ರೇರ್ ಅರ್ತ್ ಮೇಲೆ ಕೆಲವೊಂದು ಕರ್ಬ್ಸ್ ಅನ್ನ ಹಾಕಿ ಸಪ್ಲೈ ನಿಲ್ಸಿದೆ. ಹಾಗಾಗಿ ರೇರ್ ಅರ್ತ್ ಅನ್ನೇ ಬಳಸದೇ ಇರುವಂತ ಎಂಜಿನ್ಸ್ ಅಂತ ಅಂದ್ರೆ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಎಲೆಕ್ಟ್ರಿಕ್ ಮೊಬಿಲಿಟಿ ಸೆಗ್ಮೆಂಟ್ಗೆ. ಅಂತಹ ಒಂದು ಎಂಜಿನ್ ಅನ್ನು ಕೂಡ ಕಂಪನಿ ಅನ್ವೀಲ್ ಮಾಡಿದೆ. ಜೊತೆಗೆ ಆ ಎಂಜಿನ್ ಅನ್ನ ಈಗಾಗಲೇ ಇರುವಂತಹ ವೆಹಿಕಲ್ಸ್ಗೂ ಕೂಡ ಫಿಟ್ ಮಾಡಬಹುದಾಗಿದೆ ಅನ್ನುವಂತ ಸುದ್ದಿಗಳಿದೆ. ನೋಡೋಣ ಈ ಸುದ್ದಿಯ ಕಾರಣಕ್ಕೆ ಓಲಾ ಎಲೆಕ್ಟ್ರಿಕ್ ಅಲ್ಲಿ ಏನಾದರೂ ರಿಯಾಕ್ಷನ್ ಬರುತ್ತಾ ಅಂತ. ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿಯನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ KPIT ಟೆಕ್ನಾಲಜೀಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಕೇರ್ ಸಾಫ್ಟ್ ಗ್ಲೋಬಲ್ ಟೆಕ್ ಅಲ್ಲಿ ಅಕ್ವಿಸಿಷನ್ ಅನೌನ್ಸ್ ಮಾಡಿದೆ. ಸುಮಾರು $51 ಮಿಲಿಯನ್ ಮೊತ್ತದ ಅಕ್ವಿಸಿಷನ್ ಅನ್ನ ಮಾಡ್ತಾ ಇದೆ. ಈ ಸುದ್ದಿಯ ಕಾರಣಕ್ಕೆ ಅಥವಾ ಈ ಅಕ್ವಿಸಿಷನ್ ನ ಕಾರಣಕ್ಕೆ KPIT ಟೆಕ್ ಕೂಡ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಅಂತ. ನಂತರ ಅಮರರಾಜ ಎನರ್ಜಿ ಅಂಡ್ ಮೊಬಿಲಿಟಿ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಮುಂಚೆ ಅಮರರಾಜ ಬ್ಯಾಟರೀಸ್ ಅಂತ ಇತ್ತು ನೇಮು, ಈಗ ಅದನ್ನ ಅಮರರಾಜ ಎನರ್ಜಿ ಅಂಡ್ ಮೊಬಿಲಿಟಿ ಅಂತ ಮಾಡಿದ್ದಾರೆ. ಕಂಪನಿ ಗಿಗಾಸೆಲ್ ಪ್ಲಾಂಟ್ ಆಪರೇಷನ್ಸ್ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ. 2027ಕ್ಕೆ ಇಲ್ಲಿ ಆಪರೇಷನ್ಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದೆ. ಜೊತೆಗೆ 16 ಗಿಗಾವ್ಯಾಟ್ ಕೆಪಾಸಿಟಿ ಟಾರ್ಗೆಟ್ ಮಾಡ್ತಾ ಇದೀವಿ, ಅದನ್ನ 2030 ಅಚೀವ್ ಮಾಡ್ತೀವಿ ಅನ್ನೋ ಅಪ್ಡೇಟ್ ನ ಕೊಟ್ಟಿದೆ. ಈ ಸುದ್ದಿಯ ಕಾರಣಕ್ಕೆ ಅಮರರಾಜ ಎನರ್ಜಿ ಅಂಡ್ ಮೊಬಿಲಿಟಿಯನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಅಂತ. ನಂತರ ಇವತ್ತು 10 ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಫೋಕಸ್ ಅಲ್ಲಿ ಇರ್ತವೆ. ಕಾರಣ S&P ರೇಟಿಂಗ್ ಅನ್ನ ಅಪ್ಗ್ರೇಡ್ ಮಾಡಿರೋದು. ನಿನ್ನೆ ಇದ್ರ ಬಗ್ಗೆ ಈಗಾಗಲೇ ಒಂದು ಸುದ್ದಿಯನ್ನು ಕವರ್ ಮಾಡಿದ್ದೀನಿ. ನೋಡಬಹುದು ಯಾವೆಲ್ಲ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್ ನ ರೇಟಿಂಗ್ ಅಪ್ಗ್ರೇಡ್ ಆಗಿದೆ ಅಂತ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ICICI ಬ್ಯಾಂಕ್, HDFC ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಕೋಟಕ್ ಮಹೀಂದ್ರಾ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂಡ್ ಇಂಡಿಯನ್ ಬ್ಯಾಂಕ್. ಈ 7 ಬ್ಯಾಂಕ್ಗಳ ರೇಟಿಂಗ್ ಅಪ್ಗ್ರೇಡ್ ಆಗಿದೆ. ಜೊತೆಗೆ ಬಜಾಜ್ ಫೈನಾನ್ಸ್, ಟಾಟಾ ಕ್ಯಾಪಿಟಲ್ ಅಂಡ್ L&T ಫೈನಾನ್ಸ್. ಟೋಟಲ್ ಈ 10 ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ನ ಕ್ರೆಡಿಟ್ ರೇಟಿಂಗ್ ಅನ್ನ ಅಪ್ಗ್ರೇಡ್ ಮಾಡಿದೆ S&P. ಈ ಸುದ್ದಿಯ ಕಾರಣಕ್ಕೆ ಈ 10 ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಎಸ್ಪೆಷಲಿ 7 ಬ್ಯಾಂಕಿಂಗ್ ಕಂಪನಿಗಳು SBI, ICICI, HDFC, ಆಕ್ಸಿಸ್, ಕೋಟಕ್, ಯೂನಿಯನ್ ಬ್ಯಾಂಕ್ ಅಂಡ್ ಇಂಡಿಯನ್ ಬ್ಯಾಂಕ್. 3 NBFCs ಇದ್ದಾವೆ. ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಬಜಾಜ್ ಫೈನಾನ್ಸ್, ಟಾಟಾ ಕ್ಯಾಪಿಟಲ್ ಅಂಡ್ L&T ಫೈನಾನ್ಸ್ ಅನ್ನ. ನಂತರ ಬಿಕಾಜಿ ಫುಡ್ಸ್ ಇಂಟರ್ನ್ಯಾಷನಲ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಪ್ಲಾಂಟ್ ಅಲ್ಲಿ ಫೈರ್ ಇನ್ಸಿಡೆಂಟ್ ರಿಪೋರ್ಟ್ ಆಗಿದೆ. ಆದ್ರೆ ಆ ಫೈರ್ ಅನ್ನ ಕಂಟ್ರೋಲ್ ಮಾಡಿದ್ದಾರೆ. ಜೊತೆಗೆ ಯಾವುದೇ ಕ್ಯಾಶುಯಾಲಿಟೀಸ್ ಆಗಿಲ್ಲ. ಅದೊಂದು ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬೋದು, ಕ್ಯಾಶುಯಾಲಿಟಿ ಆಗದೆ ಇರೋದು. ಈ ಫೈರ್ ಆಕ್ಸಿಡೆಂಟ್ ನ ಕಾರಣಕ್ಕೆ ಬಿಕಾಜಿ ಫುಡ್ಸ್ ಇಂಟರ್ನ್ಯಾಷನಲ್ ಕೂಡ ಸುದ್ದಿಯಲ್ಲಿರುತ್ತೆ. ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ನಂತರ ಸೊಮಾನಿ ಸೆರಾಮಿಕ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಗ್ಯಾಸ್ ಸಪ್ಲೈ ಸ್ಟಾಪ್ ಆಗಿದೆ. ಗೈಲ್ ಇಂಡಿಯಾ ಅದಕ್ಕೆ ಗ್ಯಾಸ್ ಸಪ್ಲೈನ ಮಾಡ್ತಾ ಇತ್ತು. ಡ್ಯೂ ಟು ಹೆವಿ ರೈನ್ಫಾಲ್ ಗ್ಯಾಸ್ ಲೀಕೇಜ್ ರಿಪೋರ್ಟ್ ಆಗಿದೆ ಅಂತೆ. ಹಾಗಾಗಿ ಗ್ಯಾಸ್ ಸಪ್ಲೈನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಕಂಪನಿಯ ಪ್ಲಾಂಟ್ಗೆ. ಈ ಸುದ್ದಿಯ ಕಾರಣಕ್ಕೆ ಸೊಮಾನಿ ಸೆರಾಮಿಕ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಇದು ಟೆಂಪರರಿ ಸ್ಟಾಪೇಜ್ ಅಷ್ಟೇ. ಆ ಲೀಕೇಜ್ ಪ್ರಾಬ್ಲಮ್ ಅನ್ನ ಸರಿ ಮಾಡಿದ್ಮೇಲೆ ರೀಸ್ಟಾರ್ಟ್ ಕೂಡ ಆಗುತ್ತೆ. ಸೊಮಾನಿ ಸೆರಾಮಿಕ್ಸ್ ಅಲ್ಲಿ ಏನಾದರೂ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಇವತ್ತು ಅಬ್ಸರ್ವ್ ಮಾಡಬಹುದು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು. ನಂತರ KC ಇಂಟರ್ನ್ಯಾಷನಲ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ 1400 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ
KC ಇಂಟರ್ನ್ಯಾಷನಲ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಈ ಸುದ್ದಿಯ ಕಾರಣಕ್ಕೆ ಅಂತ. ನಂತರ ಬ್ರೈಟ್ಕಾಮ್ ಗ್ರೂಪ್ ಲಿಮಿಟೆಡ್ BCG ಕೂಡ ಫೋಕಸ್ ಇರುತ್ತೆ. ರಿಟೇಲ್ ಇನ್ವೆಸ್ಟರ್ ಗಳ ಫೇವರೇಟ್ ಸ್ಟಾಕ್ ಅಂತಾನೆ ಹೇಳ್ಬೋದು. ನಾನಂತೂ ಈ ಸ್ಟಾಕ್ ಅನ್ನ ದೂರ ಇಡ್ಲಿಕ್ಕೆ ಬಯಸ್ತೀನಿ. ಕಾರಣ ಸಾಕಷ್ಟು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವಂತಹ ಕಂಪನಿ. ಬಟ್ ತುಂಬಾ ಜನ ಈಗಾಗಲೇ ತಗಲಾಕೊಂಡಿರುವಂತರು ಇದ್ದಾರೆ. ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಳ್ಳೆ ಸುದ್ದಿ ಬಂದಿದೆ. ಬಟ್ ಒಳ್ಳೆ ಸುದ್ದಿ ಅಂತ ನಾವೇನಾದ್ರೂ ತಗೊಂಡ್ರೆ ತಗಲಾಕೊಳ್ಳೋ ಚಾನ್ಸಸ್ ಇರುತ್ತೆ. ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಮೊದಲನೇ ಸುದ್ದಿ ಏನಂತಂದ್ರೆ ಕಂಪನಿ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ. ನೋಡಬಹುದು, ಬ್ರೈಟ್ಕಾಮ್ ಲಾಂಚಸ್ ಡಿಫೆನ್ಸ್ ಡಿವಿಷನ್ ಟು ಡೆವಲಪ್ ಆಟೋನಮಸ್ ಡಿಫೆನ್ಸ್ ಸೊಲ್ಯೂಷನ್ಸ್. ನೋಡಬಹುದು, ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಇದರ ಜೊತೆಗೆ ಕಂಪನಿ ಅಡ್ವೈಸರ್ ಆಗಿ ಪ್ರಹ್ಲಾದ್ ರಾಮರಾವ್ ಅವರನ್ನ ನೇಮಕ ಮಾಡಿಕೊಂಡಿದೆ. ಅಂದ್ರೆ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಅಡ್ವೈಸರ್ ಆಗಿ ಇವರು ಇತ್ತೀಚೆಗೆ ಆಪರೇಷನ್ ಸಿಂಧೂರ್ನ ಟೈಮಲ್ಲಿ ತುಂಬಾನೇ ಸುದ್ದಿಯಲ್ಲಿದ್ರು. ಕಾರಣ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶ್ ಏನಿದೆ ಅದರ ಡೆವಲಪ್ಮೆಂಟ್ ಅಲ್ಲಿ ತುಂಬಾನೇ ಮುಖ್ಯ ಪಾತ್ರ ವಹಿಸಿದಂತವರು, ಅಥವಾ ಫಾದರ್ ಆಫ್ ಆಕಾಶ್ ಮಿಸೈಲ್ ಅಂತ ಕೂಡ ಅಂತಾರೆ. ಅಂತವರನ್ನ ಅಡ್ವೈಸರ್ ಆಗಿ ನೇಮಕ ಮಾಡಿಕೊಂಡಿದೆ. ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಅಬ್ಸರ್ವ್ ಮಾಡಬಹುದು, ಏನಾದರೂ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತಾ ಅಂತ. ನಂತರ ಬಾಜಾರ್ ಸ್ಟೈಲ್ ರಿಟೇಲ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಹೊಸ ಸ್ಟೋರ್ ಅನ್ನ ಲಾಂಚ್ ಮಾಡಿದೆ. ಅಸ್ಸಾಂನ ಬೇಪೂರಿಯಾದಲ್ಲಿ ಸ್ಟೋರ್ ಅನ್ನ ಲಾಂಚ್ ಮಾಡಿದೆ. ಈ ಸುದ್ದಿಯ ಕಾರಣಕ್ಕೆ ಬಜಾರ್ ಸ್ಟೈಲ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಏನಾದರೂ ರಿಯಾಕ್ಷನ್ ಇರುತ್ತಾ ಸ್ಟಾಕ್ ಅಲ್ಲಿ ಅಂತ. ನಂತರ ಇಸಿಟ್ರಿಪ್ ಪ್ಲಾನರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಂಪನಿಗೆ ಸಂಬಂಧಪಟ್ಟಂತೆ 2 ಸುದ್ದಿಗಳು ಬಂದಿದ್ದಾವೆ. ಒಂದು, ಕಂಪನಿ ತನ್ನ ಬಿಸ್ನೆಸ್ ವರ್ಟಿಕಲ್ಸ್ ಅನ್ನ ಬೇರೆ ಬೇರೆ ಕಡೆ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ನೋಡ್ತಾ ಇದೆ. ಲೈಕ್ ಹೋಟೆಲ್ಸ್, ಮೊಬಿಲಿಟಿ, ವೆಲ್ನೆಸ್, ಈಗ ಹಲವು ವರ್ಟಿಕಲ್ಸ್ ಕಡೆ. ಇನ್ನೊಂದು 3 ಸ್ಟ್ರಾಟಜಿಕ್ ಅಕ್ವಿಸಿಷನ್ಸ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಡೊಮೆಸ್ಟಿಕ್ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ. ಈ 2 ಸುದ್ದಿಯ ಕಾರಣಕ್ಕೆ ಇಸಿಟ್ರಿಪ್ ಪ್ಲಾನರ್ಸ್ ಫೋಕಸ್ ಅಲ್ಲಿರುತ್ತೆ. ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇವತ್ತು ಅಂತ. ನಂತರ ಡಿಕ್ಸಾನ್ ಟೆಕ್ನಾಲಜೀಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ HKC ಓವರ್ಸೀಸ್ ಲಿಮಿಟೆಡ್ ಜೊತೆ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದೆ. ಅದರಲ್ಲಿ 74% ಸ್ಟೇಕ್ ಡಿಕ್ಸಾನ್ ಹತ್ರ ಇರುತ್ತೆ, 26% HKC ಹತ್ರ ಇರುತ್ತೆ. ಡಿಸ್ಪ್ಲೇ ಮಾಡ್ಯೂಲ್ಸ್ ಹಾಗೂ ಅಸೆಂಬಲ್ ಎಂಡ್ ಪ್ರಾಡಕ್ಟ್ಸ್ ಗೆ ಸಂಬಂಧಪಟ್ಟಂತ ಜಾಯಿಂಟ್ ವೆಂಚರ್ ಇದು. ಈ ಸುದ್ದಿಯ ಕಾರಣಕ್ಕೆ ಡಿಕ್ಸಾನ್ ಟೆಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಏನಾದರೂ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತಾ ಡಿಕ್ಸಾನ್ ಟೆಕ್ನಾಲಜೀಸ್ ಅಲ್ಲಿ ಅಂತ. ನಂತರ ಎಲೆಕ್ಟ್ರಾನಿಕ್ ಸ್ಮಾರ್ಟ್ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಇದು ಕೂಡ ಮಲ್ಟಿ ಬ್ರಾಂಡ್ ಸ್ಟೋರ್ ಓಪನ್ ಮಾಡಿರೋ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಬಜಾಜ್ ಎಲೆಕ್ಟ್ರಾನಿಕ್ಸ್ ಬ್ರಾಂಡ್ ಅಡಿ ಮಲ್ಟಿ ಬ್ರಾಂಡ್ ಸ್ಟೋರ್ ಅನ್ನು ಓಪನ್ ಮಾಡಿದೆ. ಈ ಕಾರಣಕ್ಕೆ ಎಲೆಕ್ಟ್ರಾನಿಕ್ ಸ್ಮಾರ್ಟ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ. ನಂತರ ವೇದಾಂತ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಂಪನಿಗೆ ಸೆಬಿ ಅಡ್ಮಿನಿಸ್ಟ್ರೇಟಿವ್ ವಾರ್ನಿಂಗ್ ಮಾಡಿದೆ. ಕಾರಣ ಅಮಲ್ಗಮೇಷನ್ ಗೆ ಸಂಬಂಧಪಟ್ಟಂತೆ ರಿಟರ್ನ್ ಕನ್ಸೆಂಟ್ ಇಲ್ಲದೆ ಕೆಲವೊಂದು ಬದಲಾವಣೆಗಳನ್ನ ಮಾಡಿಕೊಂಡಿದೆ. ಹಾಗಾಗಿ ಅಡ್ಮಿನಿಸ್ಟ್ರೇಟಿವ್ ವಾರ್ನಿಂಗ್ ಮಾಡಿದೆ ವೇದಾಂತಗೆ ಸೆಬಿ. ಈ ಕಾರಣದಿಂದ ವೇದಾಂತ ಕೂಡ ಅಬ್ಸರ್ವ್ ಮಾಡಬಹುದು. ಅಂತ ರಿಯಾಕ್ಷನ್ ಬರುತ್ತೆ ಅಂತ ಅಲ್ಲ, ಬಟ್ ಸ್ಟಿಲ್ ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ನಂತರ ಲ್ಯಾಂಡ್ ಮಾರ್ಕ್ ಕಾರ್ಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕಂಪನಿ ಲಕ್ಸುರಿ ಕಾರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಈಗ ಲಕ್ಸುರಿ ರಿಟೇಲ್ ಗೆ ಸಂಬಂಧಪಟ್ಟಂತೆ ಒಂದು ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ರಿಟೇಲ್ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ. ಈ ಸುದ್ದಿಯ ಕಾರಣಕ್ಕೆ ಲ್ಯಾಂಡ್ ಮಾರ್ಕ್ ಕಾರ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ. ನಂತರ ಲೆಮನ್ ಟ್ರೀ ಹೋಟೆಲ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಂಪನಿಯ ಸಬ್ಸಿಡಿಯರಿಗೆ ಒಂದು ಆರ್ಡರ್ ಸಿಕ್ಕಿದೆ. ನ್ಯೂ ಡೆಲ್ಲಿಯ ನೆಹರು ಪ್ಯಾಲೇಸ್ ರಿಡೆವಲಪ್ಮೆಂಟ್ ಹಾಗೂ ಮೇಂಟೆನೆನ್ಸ್ ಗೆ ಸಂಬಂಧಪಟ್ಟಂತೆ ಅಥವಾ ಆಪರೇಷನ್ಸ್ ಗೆ ಸಂಬಂಧಪಟ್ಟಂತೆ. ಈ ಸುದ್ದಿಯ ಕಾರಣಕ್ಕೆ ಲೆಮನ್ ಟ್ರೀ ಹೋಟೆಲ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ. ನಂತರ JK ಸಿಮೆಂಟ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಕೆಪಾಸಿಟಿ ಎಕ್ಸ್ಪಾನ್ಷನ್ ಗೆ ಸಂಬಂಧಪಟ್ಟಂತೆ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ. 7 MTPA ಪರ್ ಅನ್ನಮ್ ಕೆಪಾಸಿಟಿ ಎಕ್ಸ್ಪಾನ್ಷನ್ ಗೆ ಅಪ್ರೂವಲ್ ಅನ್ನು ಕೊಟ್ಟಿದೆ. ಈ ಸುದ್ದಿಯ ಕಾರಣಕ್ಕೆ JK ಸಿಮೆಂಟ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ನಂತರ PNC ಇನ್ಫ್ರಾಟೆಕ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ NHPC ಇಂದ 300 ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಅನ್ನು ಪಡ್ಕೊಂಡಿದೆ. ಈ ಪವರ್ ಪ್ರಾಜೆಕ್ಟ್ ಪಡ್ಕೊಂಡಿರೋ ಕಾರಣಕ್ಕೆ PNC ಇನ್ಫ್ರಾಟೆಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಇರುತ್ತೆ ಅಂತ. ನಂತರ PVR ಐನಾಕ್ಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಬೆಂಗಳೂರಲ್ಲಿ ಮಹೀಂದ್ರ ಮಿಲೇನಿಯಂ ಮಾಲ್ ಅಲ್ಲಿ 8 ಹೊಸ ಸ್ಕ್ರೀನ್ ಲಾಂಚ್ ಮಾಡಿದೆ. ಅಂದ್ರೆ 8 ಹೊಸ ಸ್ಕ್ರೀನ್ ಅಂತಂದ್ರೆ 8 ಥಿಯೇಟರ್ಸ್ ಮಹೀಂದ್ರ ಮಿಲೇನಿಯಂ ಮಾಲ್ ಅಲ್ಲಿ. ಇದರ ಜೊತೆಗೆ ಮುಂಬೈಯಲ್ಲೂ ಕೂಡ 11 ಹೊಸ ಸ್ಕ್ರೀನ್ ಲಾಂಚ್ ಮಾಡಿದೆ. ಈ ಸುದ್ದಿಯ ಕಾರಣಕ್ಕೆ PVR ಐನಾಕ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ನಂತರ ವೋಡಾಫೋನ್ ಐಡಿಯಾ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ಅಭಿಜಿತ್ ಕಿಶೋರ್ ಅವರನ್ನ CEO ಆಗಿ ನೇಮಕ ಮಾಡಿದೆ. 19ನೇ ತಾರೀಕಿಂದ ಅವರ ಟರ್ಮ್ ಸ್ಟಾರ್ಟ್ ಆಗ್ತದೆ, ಅಂದ್ರೆ ನಾಳೆ. ಜೊತೆಗೆ ರಿಸಲ್ಟ್ ನ ಕಾರಣಕ್ಕೂ ಕೂಡ ಫೋಕಸ್ ಅಲ್ಲಿರುತ್ತೆ. ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ನಂತರ EMS ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ UP ಜಲ್ ನಿಗಮ್ ಲಿಮಿಟೆಡ್ ಇಂದ 104 ಕೋಟಿ ಆರ್ಡರ್ ಅನ್ನ ಪಡ್ಕೊಂಡಿದೆ. ಈ ಸುದ್ದಿಯ ಕಾರಣಕ್ಕೆ EMS ಲಿಮಿಟೆಡ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಕಂಪನಿ ವಾಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ, ನಿಮ್ಗೆ ಗೊತ್ತಿದೆ ಅನ್ಕೊಳ್ತೀನಿ. ನಂತರ ಮಹೀಂದ್ರ ಅಂಡ್ ಮಹೀಂದ್ರ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ವಾರ್ನರ್ ಬ್ರೋಸ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಲಿಮಿಟೆಡ್ ರನ್ ಎಲೆಕ್ಟ್ರಿಕ್ SUV ಹಾಗೂ
BA6 ಬ್ಯಾಟ್ಮನ್ ಎಡಿಷನ್ ಅನ್ನ ಲಾಂಚ್ ಮಾಡಲಿಕ್ಕೆ ಈ ಸುದ್ದಿಯ ಕಾರಣಕ್ಕೆ ಮಹೀಂದ್ರ ಅಂಡ್ ಮಹೀಂದ್ರ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಗ್ಲೋಬ್ ಸಿವಿಲ್ ಪ್ರಾಜೆಕ್ಟ್ಸ್ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿಗೆ ಹರಿಯಾಣ ಕ್ರಿಕೆಟ್ ಅಸೋಸಿಯೇಷನ್ ಇಂದ ಹರಿಯಾಣದಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಅನ್ನ ಬಿಲ್ಡ್ ಮಾಡುವಂತ ಆರ್ಡರ್ ಸಿಕ್ಕಿದೆ. 222 ಕೋಟಿ ಆರ್ಡರ್ ಇದು. ಈ ಸುದ್ದಿಯ ಕಾರಣಕ್ಕೆ ಗ್ಲೋಬ್ ಸಿವಿಲ್ ಪ್ರಾಜೆಕ್ಟ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತೆ ಇವತ್ತು ಈ ಆರ್ಡರ್ ನ ಕಾರಣಕ್ಕೆ ಅಂತ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ನೋಡಬಹುದು 267 ಪಾಯಿಂಟ್ಸ್ 1.08% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಅಂದ್ರೆ ಮಾರ್ಕೆಟ್ಸ್ ಇವತ್ತು ನಿನ್ನೆ ಮೊನ್ನೆ ಬಂದಂತ ಸುದ್ದಿಗಳಿಗೆ ಚೀರ್ ಮಾಡುವಂತ ಸಾಧ್ಯತೆಗಳು ಆಸ್ ಆಫ್ ನೌ ಕಾಣ್ತಾ ಇದೆ. ಯಾಕಂದ್ರೆ ಮೋರ್ ದನ್ 1% ಅಪ್ ಅಲ್ಲಿ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತಿದೆ. ಈಗ ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಸ್ವಲ್ಪ ಮಿಕ್ಸ್ಡ್ ಇದೆ. ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಇದೆ, ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಇದೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ. ಬಟ್ ಗಿಫ್ಟ್ ನಿಫ್ಟಿ ಮಾತ್ರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ. ಇನ್ನು ಡೌ ಜೋನ್ಸ್ ಫ್ಯೂಚರ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ 87 ಪಾಯಿಂಟ್ಸ್ 0.19% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಒಟ್ಟಿನಲ್ಲಿ ಪುಟಿನ್ ಹಾಗೂ ಟ್ರಂಪ್ ಅವರ ಮಾತುಕತೆ ಅಲ್ಲಿ ಬಂದಂತ ಔಟ್ಕಮ್ ಯಾವುದು ನೆಗೆಟಿವ್ ಬರಲಿಲ್ಲ, ಅದೇ ಪಾಸಿಟಿವ್ ಮಾರ್ಕೆಟ್ಗೆ ಅಂತಾನೆ ಅಂದ್ಕೊಳ್ಬಹುದು. ಯಾಕಂದ್ರೆ ಅದಕ್ಕೆ ಮುಂಚೆನೆ US ಕಡೆಯಿಂದ ಕೆಲವೊಂದು ಸುದ್ದಿಗಳು ಬಂದಿದ್ವು. ಏನಾದ್ರೂ ಟ್ರಂಪ್ ಪುಟಿನ್ ಭೇಟಿ ಫೇಲ್ ಆದ್ರೆ ಭಾರತದ ಮೇಲೆ ಇನ್ನೂ ಟ್ಯಾರಿಫ್ ಹಾಕಬೇಕಾಗುತ್ತೆ ಅಂತ. ಹಾಗಾಗಿ ಫೇಲ್ ಆಗಿಲ್ಲ, ಅದೊಂದು ಒಳ್ಳೆ ಸುದ್ದಿ. ಜೊತೆಗೆ GST ಸ್ಲಾಬ್ಸ್ ಅಲ್ಲಿ ಬದಲಾವಣೆ ಏನು ಅನೌನ್ಸ್ ಮಾಡಿದೆ ಸರ್ಕಾರ, ಅದು ಬಿಗ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು ಸದ್ಯದ ಮಟ್ಟಿಗೆ. ಹಾಗೇನೆ ಕುತೂಹಲ ಅಂತೂ ಇದೆ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಆಸ್ ಆಫ್ ನೌ ತುಂಬಾ ಒಳ್ಳೆ ಇಂಡಿಕೇಶನ್ ಇದೆ. ಬಟ್ ನೋಡೋಣ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಯಾವ ರೀತಿ ಕ್ಲೋಸಿಂಗ್ ಇರುತ್ತೆ ಅಂತ. ನಮಗೆ ಕ್ಲೋಸಿಂಗ್ ತುಂಬಾನೇ ಇಂಪಾರ್ಟೆಂಟ್ ಯಾವ ರೀತಿ ಇರುತ್ತೆ ಅನ್ನೋದು. ಸದ್ಯದ ಮಟ್ಟಿಗಂತೂ ಒಳ್ಳೆ ಇಂಡಿಕೇಶನ್ ಇದೆ. ನೋಡೋಣ ಯಾವ ರೀತಿ ಇರುತ್ತೆ ಕ್ಲೋಸಿಂಗ್ ಅಂತ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.